ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಸೊ ನಾನಿವತ್ತು ಗದಗ ಹೊಂಟಿದ್ದೆ. ಬೆಳಗ್ಗೆ 6 ಗಂಟೆ ಬಸ್ಸಿಗೆ ನಿಂತಿದ್ದೆ. ಹೀಗಾಗಿ ನಾ ಅಪ್ಪಾರು ಬಂದಿದ್ರು ನಂಗೆ ಬಸ್ ಸ್ಟ್ಯಾಂಡಿಗೆ ಬಿಡಾಕಂತ ಹೇಳಿ. ಯಾಕಂದ್ರೆ ಇವತ್ತು ಸ್ವಲ್ಪ ನಂಗೆ ಹುಷಾರಿರಲಿಲ್ಲ. ಯಾಕಂದ್ರೆ ಕಂಟಿನ್ಯೂ ಟ್ರಾವೆಲ್ ಮಾಡ್ಲಿಕತ್ತೀನಿ. ಇದ್ರ ನಡುವೆ ಇನ್ನೊಂದೇನಂದ್ರೆ ಈ ಪಿಂಪಲ್ಸ್ಗಳು ಯಾವಾಗ ಮುಖದ ಮೇಲೆ ಎಂಟ್ರಿ ಆಗ್ತಾವಲ್ಲ ಅಷ್ಟ್ರ ಮೇಲೆ ತಿಳ್ಕೊಂಬಿಡ್ಬೇಕು. ಸೊ ನಮಗೆ ಪೀರಿಯಡ್ಸದ ಹಾವಳಿ ಬೇರೆ ಸ್ಟಾರ್ಟ್ ಆತಂತ ಹೇಳಿ. ಸೊ ಇವತ್ತು ಬೇರೆ ಅದೊಂದು ಬೇರೆ ಸ್ಟಾರ್ಟ್ ಆತ್ರಿ. ಹಿಂಗಾಗಿ ಭಾಳ ಸುಸ್ತಾಗ್ಬಿಟ್ಟಿದ್ದೆ ನಾನು. ಬಸ್ನಾಗ ಪುಣ್ಯಕ್ಕೆ ಸೀಟ್ ಸಿಕ್ತು. ಅದು ನನಗೆ ಭಾಳ ಖುಷಿಯಾಗಿದ್ದ. ಯಾಕಂದ್ರೆ ಹೆಂಗೆ ಕುಂತರೂ ಸಮಾಧಾನ ಆಗ್ತಿರಂಗಿಲ್ಲ, ನಿಂತರೂ ಸಮಾಧಾನ ಆಗ್ತಿರಂಗಿಲ್ಲ. ಸೊ ಇದ್ರ ನಡುವೆ ನಾವು ಪ್ರೋಗ್ರಾಮ್ ಬೇರೆ ಒಪ್ಕೊಂಬಿಟ್ಟಿರ್ತೀವಿ, ಬಿಡಾಕೂ ಆಗಂಗಿಲ್ಲ. ಸೊ ಫೈನಲಿ ನಾನು ಲಘು ಹೋಗಿದ್ದಕ್ಕೆ ಆರಾಮ್ ರೆಸ್ಟ್ ಮಾಡಿ ಎದ್ದು ರೆಡಿಯಾಗಿ ಹೋದ್ವಿ. ಆದ್ರೆ ಅಲ್ಲಿ ಇನ್ನೂ ಸ್ಟೇಜೇ ರೆಡಿ ಆಗಿದ್ದಿಲ್ಲ. ಸೊ ಇನ್ನೂ ಇಲ್ಲಿ ನೋಡ್ರಿ, ಇಲ್ಲಿ ನಮ್ದು ಇನ್ನೂ ಸ್ಟೇಜ್ ರೆಡಿ ಆಗತೈತಿ. ಸೊ ನನಗೆ ಸ್ವೀಟ್ ತಿನ್ಬೇಕು ಅನ್ಸಿದ್ದಕ್ಕೆ ನಿನ್ನೆ ಚೋಟಿ ಚಾಕ್ಲೇಟ್ ಕೊಟ್ಟಿದ್ಲ, ಅದನ್ನ ಇಟ್ಕೊಂಡಿದ್ದೆ ಬ್ಯಾಗ್ನಾಗ. ಸೊ ಅದನ್ನು ತಿಂದರೂ ನಂಗೆ ಸಮಾಧಾನ ಆಗಲಿಲ್ಲ. ಕಡೀಕ ದೇವರಾಜನ ಏನು ಮಾಡಿದ, ಬಾಪಿ ಅಲ್ಲಿ ಮದ್ವೆ ಮನೆಯೊಳಗೆ ಅಡುಗೆ ಮಾಡ್ತಿರ್ತಾರೆ, ಅಲ್ಲಿ ಹೋಗುನು ಸ್ವೀಟ್ ಮಾಡಿರ್ತಾರೆ, ತೊಗೊಂಡು ಬರುವಂತೆ ಅಂತ ಹೇಳಿ ಅಲ್ಲಿ ಹೋಗಿ ಈ ಸ್ವೀಟ್ ತೊಗೊಂಡು ತಿಂದ ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ದೆ ನಾನು. ಮನ್ಯಾಗ ಫ್ರಿಜ್ನಾಗ ಚಾಕ್ಲೇಟ್ ಇತ್ತು, ತರಬೇಕಿತ್ತು ಅಂತ ಹೇಳಿ ಆಮೇಲೆ ಅನ್ನಿಸ್ತು ನನಗೆ. ಆಮೇಲೆ ಪ್ರೋಗ್ರಾಮ್ ನಮ್ದು ಸ್ಟಾರ್ಟ್ ಆಯ್ತು. ಸೊ ಮದುಮಕ್ಕಳದು ವೆಲ್ಕಮ್ ಡ್ಯಾನ್ಸ್ ಎಲ್ಲ ಮಾಡಿ ಭಾಳ ಚಂದ ಗ್ರ್ಯಾಂಡ್ ಮಾಡಿದ್ರು ಇವತ್ತು. ಸೊ ಅವ್ರಿಗೆಲ್ಲ ಬ್ಯಾಂಗ್ಳೂರಿಂದ ಡ್ಯಾನ್ಸ್ ಟೀಮ್ ಎಲ್ಲ ಬಂದಿತ್ತು. ಸೊ ಅವ್ರಿಗೆಲ್ಲ ವೆಲ್ಕಮ್ ಮಾಡಿಕೊಂಡು ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಭಾಳ ಚಂದ ಡ್ಯಾನ್ಸ್ ಮಾಡಿ ಅವ್ರಿಗೆ ವೆಲ್ಕಮ್ ಮಾಡಿದ್ರು. ಸೊ ಇವತ್ತಿನ ಟೀಮ್ ಇದ್ದಿದ್ದು ಖಾಸಿಮ್ ಸರ್ದು. ಸೊ ಆದ್ರೆ ಅವರೇ ಇರಲಿಲ್ಲ, ಅವ್ರು ಬೇರೆ ಕಡೆ ಒಪ್ಕೊಂಡಿದ್ರು ಅಂತ ಹೇಳಿ ಅವ್ರು ಬೇರೆ ಕಡೆ ಹೋಗಿದ್ರು. ಅವ್ರದ್ದು ಇವೆಂಟ್ಸ್ ವತಿಯಿಂದ ಇವತ್ತು ನಾವೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ. ಈ ಪ್ರೋಗ್ರಾಮ್ ಹೆಂಗೆ ಮುಗಿತೈತಿ ಹಂಗೆ ನನಗೆ ತಲೆಗೇನು ಬರತ್ತಿತ್ತಂದ್ರೆ, ಇನ್ನು ನೆಕ್ಸ್ಟ್ ನಾ ಗೋಕಾಕ್ ಟ್ರಾವೆಲ್ ಮಾಡಬೇಕಿತ್ತು. ಯಾಕಂದ್ರೆ ನಾಳೆನೇ ಮದ್ವೆ. ಇವತ್ತು ಸಂಜೆಗೆ ರಿಸೆಪ್ಷನಿಗೆ ನಾ ಜಾಯ್ನ್ ಆಗಲಿಲ್ಲ ಅಂದ್ರೆ ಎಲ್ಲರೂ ಫೋನ್ ಹಚ್ಚಿ ಬೈಯಾಕತ್ಬಿಟ್ಟಿದ್ರು ನಂಗೆ. ಅದ್ರಾಗ ಬೇರೆ ಬಸ್ ಸಿಕ್ಕರು ಸೀಟ್ ಸಿಗ್ತೈತೆ ಇಲ್ಲೋ ಅನ್ನೋದು ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು ನಂಗೆ. ಆದ್ರೆ ರಮೇಶ್ ಸರ್ ಭಾಳ ಹೆಲ್ಪ್ ಮಾಡಿದ್ರು. ಹೊಸ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಸೀಟೇ ಸಿಗಲಿಲ್ಲ ರೀ ಅಲ್ಲೇ. ಅಲ್ಲಿಂದ ಮತ್ತೆ ಹಳೆ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಅಲ್ಲಿ ಸೀಟ್ ಹಿಡಿದು ಫುಲ್ ರಶ್ ಇತ್ತು ಬಸ್. ಫೈನಲಿ ಹೋದೆ ನಾನು. ನನಗೆ ಅಟ್ಲೀಸ್ಟ್ ರಾಜಹಂಸ ಆ ಥರ ಯಾವುದ್ರ ಅಂದ್ರೆ ದುಡ್ಡು ಕೊಟ್ಟು ಹೋದರೂ ಪರವಾಗಿಲ್ಲ, ಈ ಫ್ರೀ ಬಸ್ ಸಾಕಾಗ್ಬಿಟ್ಟೈತೆ ರೀ. ಆ ಫ್ರೀ ಬಸ್ಸಿನ ಸಂಬಂಧಂತೂ ಇದು ಮುಗಿಲಾರ್ದ ಕತೆ. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ಚಲೋ ಬಾಯ್.